So, dear students, so we shall continue solving some problems with chapter number 6. So, this session, this video, and another one video, we'll stop solving the problems. So, say these are problems asked in the board examination. So, these two problems, 1 and 2, so these are for 2 marks. So, these are very simple problems. These are in June 2017, these are in March 2016. So, we shall solve first problem. See the first problem. In our notebook, mostly in our notes. 6th, 7th, 8th and ಎಷ್ಟು you give the number ಹೌದಾ. ಸೊ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ವೇರೀಸ್ ಆಸ್ 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 9. ಸೊ ಯಾವುದೊಂದು ಕಾಯಿಲ್ ಇದೆ, ಸೇ ಈಸ್ ಎ ಕಾಯಿಲ್ ಹೌದಾ. ಸೊ ಕಾಯಿಲ್ ಅಂದರೆ ವಿ ಕ್ಯಾನ್ ಟೇಕ್ ಎ ಸಿಂಗಲ್ ಟರ್ನ್. ಯಾವುದೋ ಕಾಯಿಲ್ ಇದೆ. ಸೊ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆಯಲ್ಲ, ದಟ್ ಈಸ್ ವೇರಿಂಗ್. ಯಾವ ಥರ ವೇರಿ ಆಗ್ತದೆ? ಇಟ್ ಇಸ್ ವೇರಿಂಗ್ ಲೈಕ್ ಪೈ ಈಸ್ ಈಕ್ವಲ್ ಟು 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 9 ಈ ಥರ ವೇರಿ ಆಗ್ತದೆ. ಇಟ್ ಈಸ್ ಚೇಂಜಿಂಗ್. So where t is the time, in t andre time, andre as time changes the magnetic flux also changes, and magnetic flux is varying. So you know when a magnetic flux varies, there will be a current induced, or EMF is induced. So what is the magnitude of induced EMF? He is asking to calculate the magnitude of induced EMF ಎಷ್ಟು ಅಂತ ಕೇಳಿದಾನೆ. at time ಎಷ್ಟು 0.25 second. So 0.25 second ಆದಮೇಲೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್ ಆಗಿದೆ ಅಂತ ಕೇಳಿದಾನೆ. ಸೊ ಇಟ್ ಇಸ್ ಸಿಂಪಲ್ ಫಾರ್ 2 marks. So solve here. ಹೌದಾ. So flux is equal to, what is the flux, how it is varying? It is varying as 3t square either plus 4t plus 9. But you know, according to Faraday's law of electromagnetic induction, induced EMF, enta EMF, induced EMF hauda, epsilon is equal to minus n into d pi by dt. ಬೇಕಾದ್ರೆ ಪೈ ಬಿ ಅಂತ ಬರಿಬೋದು. ದಿಸ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಬೇಕಾದ್ರೆ ಇಲ್ಲೂ ಪೈ ಬಿ ಅಂತ ಬರಿಬೋದು, ಇಲ್ಲಾಂದರೆ ಯು ಕ್ಯಾನ್ ಲೀವ್ ಇಟ್ ಹೌದಾ. ಬಟ್ ಇಲ್ಲಿ ಸಿನ್ಸ್ ಇಟ್ ಇಸ್ ಎ ಸಿಂಗಲ್ ಕಾಯಿಲ್ ಮೆನ್ಷನ್ ಮಾಡಿಲ್ಲ ಅಂದರೆ ಇಟ್ ಇಸ್ ಎ ಸಿಂಗಲ್, ಓನ್ಲಿ ಎನ್ ಇಸ್ 1 ಅಂತ ಹೌದಾ. ಸೊ ದೇರ್ ಫೋರ್ ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಟು, ಐ ವಿಲ್ ಟೇಕ್ ಎನ್ ಆಸ್ 1. ಸೊ ಐ ವಿಲ್ ನೆಗ್ಲೆಕ್ಟ್ ದ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಓನ್ಲಿ ಶೋಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF ಹೌದಾ. ಸೊ ಐ ವಿಲ್ ನೆಗ್ಲೆಕ್ಟ್ ಇಟ್. ಸೊ ದೇರ್ ಫೋರ್ ಇಟ್ ಬಿಕಮ್ಸ್ ಡಿ ಬೈ ಡಿ ಟಿ ಆಫ್ ಏನು ಪೈ ಬಿ ಅಂದ್ರೇನು 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 9 ಹೌದಾ. ಅಂದರೆ ಪೈ ಬಿ ಜಾಗದಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಇನ್ಸ್ಟೆಡ್ ಆಫ್ ಪೈ ಬಿ ಆ ಸಬ್ಸ್ಟಿಟ್ಯೂಟ್ ದಟ್ ಒನ್ ಹೌದಾ. ದೇರ್ ಫೋರ್ ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಟು ಏನು ಡಿ ಬೈ ಡಿ ಟಿ ಅಂದರೆ ಏನು ಡಿಫ್ರೆನ್ಸಿಯೇಷನ್. ಏನಿದು ಡಿಫ್ರೆನ್ಸಿಯೇಷನ್ ಆಫ್ 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 9 ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೌದಾ. ಸೊ ಯು ಶುಡ್ ನೋ ಫಾರ್ ದ ಫಾರ್ಮುಲಾ. ಸೊ ಐಲ್ ರೈಟ್ ದಿಸ್ ನೋಡಿ. ಫಸ್ಟ್ ಡಿಫ್ರೆನ್ಷಿಯೇಟ್ ಫಸ್ಟ್ ಟರ್ಮ್. ವಾಟ್ ಇಸ್ ದ ಫಸ್ಟ್ ಟರ್ಮ್? 3t ಸ್ಕ್ವೇರ್, ರೈಟ್ 3 ಆಸ್ ಇಟ್ ಈಸ್. ಸೊ ಡಿಫ್ರೆನ್ಸಿಯೇಷನ್ ಆಫ್ t ಸ್ಕ್ವೇರ್ ಇಸ್ 2t, ಯು ಶುಡ್ ರಿಮೆಂಬರ್. ಅಥವಾ ಮ್ಯಾಥಮೆಟಿಕ್ಸಲ್ಲಿ ಕರೀತೀರ in calculus, differentiation and integration. So differentiation of t square is 2t plus 4, I write as it is. Differentiation of t is 1. Differentiation of t is 1. ಅದೇ ಥರ ಲಾಸ್ಟ್ ಟರ್ಮ್ ಏನಿದೆ 9 ಇದೆ. 9 ಇದೆ ಕಾನ್ಸ್ಟೆಂಟ್, ಅಲ್ಲಿ ಅದು ಟಿ ಅನ್ನೋ ಟರ್ಮ್ ಇಲ್ಲ. ದೇರ್ ಫಾರ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ? ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಅಂತ ಬರಿತೀನಿ, ಅಥವಾ ಡಿ ಟಿ ಬೇಕಾದ್ರೆ ಬರೀಬೋದು. ಡಿ ಬೈ ಡಿ ಟಿನೇ ಮಾಡೋಣ, ತೊಂದರೆ ಇಲ್ಲ ಹೌದಾನೆ. ಸೊ ಡಿ ಬೈ ಡಿ ಟಿ ಆಫ್, so what is the general formula? So d by dt of t power n idre ಏನಾಗುತ್ತೆ? it will be n into t power of n minus 1. this is the formula. ಅದೇ ಫಾರ್ಮುಲಾ I have used here. ಸೇಮ್ ಫಾರ್ಮುಲಾ I have used here ಹೌದಾನೆ. ಇಲ್ಲಿ n ಜಾಗದಲ್ಲಿ 2 ಇದೆ. ಸೊ 2 into t, 2 minus 1 it becomes 1 ಆ ಥರ ಇದೆ. ಸೊ ಯು ಕ್ಯಾನ್ ರಿಮೆಂಬರ್ ಅದು. ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಟೈಮ್ ಅಂತೇಳಿ? ದಿಟ್ ವಿಲ್ ಬಿ ಈಕ್ವಲ್ ಟು 3 into 2 60 ಪ್ಲಸ್ 4. ಯಾಕಂದರೆ ದಿಸ್ ಬಿಕಮ್ಸ್ 0 ಹೌದಾ. ಸೊ ಅಟ್ ಎಷ್ಟು ಟೈಮಲ್ಲಿ ಅಂತ ಹೇಳಿದೆ ನೋಡಿ, ಅಟ್ ಟಿ ಈಸ್ ಈಕ್ವಲ್ ಟು 0.25 ಸೆಕೆಂಡ್. ಅಟ್ ಟಿ ಈಸ್ ಈಕ್ವಲ್ ಟು 0.25, ಇಲ್ಲಿ ಟಿ ಇದೆಯಲ್ಲ 0.25 ಸಬ್ಸ್ಟಿಟ್ಯೂಟ್ ಮಾಡೋದು. ದೇರ್ ಫಾರ್ ಎಪ್ಸಿಲಾನ್ ಅಂದರೆ ಇಂಡ್ಯೂಸ್ EMF ವಿಲ್ ಬಿ ಈಕ್ವಲ್ ಟು 6 into 0.25 ಪ್ಲಸ್ 4 ಅಷ್ಟೇ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ? 6 into 0.25 ಮಲ್ಟಿಪ್ಲೈ ಮಾಡಿ, ಟೇಕ್ ದ ಕ್ಯಾಲ್ಕುಲೇಟರ್. 6 into 0.25 ದಟ್ ವಿಲ್ 1.5 plus 4. So therefore induced EMF epsilon will be equal to ಎಷ್ಟಾಗುತ್ತೆ? that will be 4 plus 1.5 ಅಂದರೆ 5.5. what is the unit? volt. SI unit for induced EMF is volt. so this is the solution. so ಹಾಗಾದರೆ ಆ ಕಾಯಿಲಲ್ಲಿ 5.5 volt ಅಷ್ಟು ಏನಾಗುತ್ತೆ? EMF is induced. if you do it this much, it will get 2 marks. so we shall go for the next problem number. so you can take any number. so I think see the notes. ಸೊ ರೈಟ್ ದ ಪ್ರಾಬ್ಲಮ್. ಮೋಸ್ಟ್ಲಿ 8, 9 ಇರಬೇಕು. ಸೊ ಲೆಟ್ ಇಟ್ ಬಿ ಹೌದಾ. ನೋಡಿ, ದ ನೆಕ್ಸ್ಟ್ ಪ್ರಾಬ್ಲಮ್. ಐ ವಿಲ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಕರೆಂಟ್ ಇನ್ ಎ ಕಾಯಿಲ್ ಫಾಲ್ಸ್ ಫ್ರಮ್ 2.5 ಆಂಪಿಯರ್ ಟು 2.0 ಆಂಪಿಯರ್ ಇನ್ 0.01 ಸೆಕೆಂಡ್. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇತ್ತು, ಇಲ್ಲಿ
ಕರೆಂಟ್ ಚೇಂಜ್ ಆಗ್ತಾ ಇದೆ, ಹೌದಾನೆ. ಸೊ ಎಷ್ಟು ಇನ್ನು 0.01 ಸೆಕೆಂಡಲ್ಲಿ ಕ್ಯಾಲ್ಕುಲೇಟ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಎ ಕಾಯಿಲ್ ಇಫ್ ಇಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ 5 ಮಿಲಿ ಹೆನ್ರಿ. ಇಟ್ಸ್ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ 5 ಮಿಲಿ ಹೆನ್ರಿ. ಅಗೇನ್ ಇಟ್ ಈಸ್ ಫಾರ್ 2 ಮಾರ್ಕ್ಸ್, ಹೌದಾನೆ. ಸೊ ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್. ಇಂಡ್ಯೂಸ್ಡ್ ಇ ಎಮ್ ಎಫ್ ಎಪ್ಸಿಲಾನ್ ಈಸ್ ಈಕ್ವಲ್ ಟು ಮೈನಸ್, ಬೇಕಾದ್ರೆ ಮೈನಸ್ ಬಿಟ್ಟಾಕೊಂಡು ನಾವು ರೇಟಿಂಗ್ ಮೈನಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ಇಲ್ಲೇನೇ ಈಸ್ ಟೆಲಿಂಗ್ ದ ಸೆಲ್ಫ್ ಇಂಡಕ್ಟೆನ್ಸ್, ಸೊ ದೇರ್ ಇಸ್ ಚೇಂಜ್ ಇನ್ ದ ಕರೆಂಟ್, ಸೊ ಯು ಶುಡ್ ಯೂಸ್ ದ ಫಾರ್ಮುಲಾ L ಇಂಟು di/dt. ಇಂಡ್ಯೂಸ್ಡ್ ಇ ಎಮ್ ಎಫ್ ವಿಲ್ ಬಿ ಈಕ್ವಲ್ ಟು L ಇಂಟು di/dt. ಇನ್ ಪ್ರಿವಿಯಸ್ ಪ್ರಾಬ್ಲಮ್ ಫ್ಲಕ್ಸ್ ಚೇಂಜ್ ಆಗ್ತಿತ್ತು, ಯೂಸ್ ಇಟ್ಟು N ಯೂಸ್ ಮಾಡಿದ್ವಿ, ಇಲ್ಲಿ N ಇಂಟು d∅/dt ಮಾಡಿದ್ವಿ. ಅದು ಮತ್ತು ಅದು ಕನ್ಫ್ಯೂಸ್ ಆಗೋದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ ಈ ಫಾರ್ಮುಲಾ, ಕರೆಂಟ್ ಚೇಂಜ್ ಆಗ ಯು ಶುಡ್ ಯೂಸ್ ದಿಸ್ ಫಾರ್ಮುಲಾ, ಆಯಿತಾ. ಸೊ ದೇರ್ ಫೋರ್ epsilon will be equal to L. What is the self inductance? 5 milli henry. 5 into milli ಅಂದರೆ 10 power of -3. ಅದನ್ನು ಬರೀ 5 ಅಂತ ಬರೀ ಯು ವಿಲ್ ಗೆಟ್, ಮತ್ತು ಯು ವಿಲ್ ಗೋ ರಾಂಗ್, ಹೌದಾ. ಮಿಲಿ ಅಂದರೆ 10 power of -3. ಸೊ ಇಂಟು ಡಿ ಐ ಅಂದ್ರೇನು? ಚೇಂಜ್ ಇನ್ ಕರೆಂಟ್. ವಾಟ್ ಇಸ್ ದ ಚೇಂಜ್ ಇನ್ ಕರೆಂಟ್, ಹೌದಾ. 2.5 to 2 ಅಂದರೆ ಯು ಕ್ಯಾನ್ ರೈಟ್ 2.5 minus 2.0. ದಿಸ್ ಇಸ್ ಚೇಂಜ್ ಇನ್ ಕರೆಂಟ್ ಡಿವೈಡ್ ಬೈ ಟೈಮ್ ಇಂಟರ್ವಲ್ ಎಷ್ಟು ನೋಡಿ, 0.01 ಸೆಕೆಂಡ್ ಅಂತೇಳಿ. ಡಿ ಟಿ ಅಂದರೆ ಟೈಮ್ ಇಂಟರ್ವಲ್ 0.01 ಸೆಕೆಂಡ್. ದಟ್ ವಿಲ್ ಬಿ ಈಕ್ವಲ್ ಟು 5 ಇಂಟು 10 power of -3 ಇಂಟು 2.5 minus 2 ಅಂದರೆ ಇಟ್ ವಿಲ್ 0.5 ಡಿವೈಡ್ ಬೈ 0.01. ಸೊ ಜಸ್ಟ್ ಮಲ್ಟಿಪ್ಲೈ 5 ಇಂಟು 0.5 ಈಸ್ ಈಕ್ವಲ್ ಟು 2.5, ಹೌದಾ. ಸೊ ಡಿವೈಡ್ ಬೈ 0.01 ಎಷ್ಟಾಗುತ್ತೆ? ಇಟ್ ವಿಲ್ ಬಿ 250 ಇಂಟು 10 power of -3 ವೋಲ್ಟ್. ಯು ಕ್ಯಾನ್ ಇಂಡ್ಯೂಸ್ ಇ ಎಮ್ ಎಫ್. ಅಥವಾ ಯು ಕ್ಯಾನ್ ರೈಟ್ ಇಟ್ ದೇರ್ ಫೋರ್ ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇದನ್ನ -3 ಅಂದರೆ ಪುಟ್ ಅದು 0 ಇಲ್ಲ ಕಾರಣ 0.25 ವೋಲ್ಟ್. ಎಷ್ಟಾಗುತ್ತೆ? ಇಟ್ ವಿಲ್ ಬಿ 0.25 ವೋಲ್ಟ್. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಆಯಿತಾ. ಮೋಸ್ಟ್ಲಿ ಅರ್ಥ ಆಗಿದೆ. ದೀಸ್ ಆರ್ 2 problems are for 2 marks. Now we shall go for the next problem. Next problem. So this problem is for 5 marks. ಆಯಿತಾ. ಸೊ ನೋಡಿ, read the problem. Yes, a circular coil of radius 10 centimeter. ಯಾವುದೊಂದು ಸರ್ಕ್ಯುಲರ್ ಕಾಯಿಲ್ ಇದೆ. ಸೊ ವಾಟ್ ಇಸ್ ದ ರೇಡಿಯಸ್? ಇಟ್ ಈಸ್ 10 centimeter, ಆಯಿತಾ. ಸೊ ಅಂಡ್ 25 tons. ಸೊ 25 tons ಇದೆ ಇದರಲ್ಲಿ. there are 25 tons. Number of tons is 25 tons. Is rotated about its vertical diameter. So it is rotated about its vertical diameter. Note, this is the diameter. So ಇದು ಹಿಂಗೆ ತಿರುಗಲ್ಲ. It will not rotate like this. This is the horizontal diameter. So it is rotated about its vertical diameter. ಹೆಂಗೆ vertical diameter ಅಂದರೆ ಇದು ಈ ಕಡೆ ಬರುತ್ತೆ, ಮೊಬೈಲಿಂದ ಹೊರ ಬರುತ್ತೆ, ಇದು ಮೊಬೈಲಿಂದ ಒಳಗೆ ಹೋಗುತ್ತೆ, ಮತ್ತು it will start rotating. That is called vertical diameter. So it will come out of the mobile, this end will go inside the mobile, ಮತ್ತೆ it will rotate. That is called vertical diameter, ಹೌದಾ. with an angular speed of 40 radians per second in uniform horizontal magnetic field of 50 millitesla. Calculate the peak value of the EMF induced in the coil. ಅವಾಗ ಅದರಲ್ಲಿ ಎಷ್ಟು ಪೀಕ್ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಆಲ್ಸೋ ಫೈಂಡ್ ದ ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್ ಇನ್ ದ ಕಾಯಿಲ್ ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಈಸ್ 15 ohm. ರೆಸಿಸ್ಟೆನ್ಸ್ 15 ohm ಇದ್ದರೆ ಅದರ ಕರೆಂಟ್ ಎಷ್ಟಾಗಿದೆ. ಸೊ ಫಸ್ಟ್ ಐ ವಿಲ್ ರೈಟ್ ದ ಗಿವನ್. ನೋ ನೀಡ್ ಆಫ್ ರೈಟಿಂಗ್ ದ ಡಯಾಗ್ರಾಮ್, ಹೌದಾನೆ. ಸೊ ಜಸ್ಟ್ ರೈಟ್ ದ ಗಿವನ್ ಥಿಂಗ್ಸ್. ವಾಟ್ ಆರ್ ದ ಗಿವನ್? ಯಾಕೆಂದರೆ once you write the given things with the appropriate symbol, so you will come to know which formula we should use. ಅದೆಲ್ಲ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ವಿಲ್ ಗೆಟ್ ದ ಐಡಿಯಾ, ಹೌದಾನೆ. ಸೊ ವಾಟ್ ಇಸ್ ದ ರೇಡಿಯಸ್ ಆಫ್ ದ ಕಾಯಿಲ್? ಸೊ ಐ ವಿಲ್ ಟೇಕ್ ಇಟ್ ದ ರೇಡಿಯಸ್ ಸ್ಮಾಲರ್. ಎಷ್ಟಿದೆ? ದಟ್ ಈಸ್ ರೇಡಿಯಸ್ 10 centimeter. 10 centimeter ಅಂದರೆ ಇಟ್ ಈಸ್ 0.10 ಮೀಟರ್, ಹೌದಾನೆ. 10 centimeter ಅಂದರೆ 0.1 ಮೀಟರ್, ಹೌದಾ. ಸೊ ನಂಬರ್ ಆಫ್ ಟರ್ನ್ಸ್, ಕ್ಯಾಪಿಟಲ್ ಎನ್ ಎಷ್ಟಿದೆ? 25 ಟರ್ನ್ಸ್. ನಂಬರ್ ಆಫ್ ಟರ್ನ್ಸ್ ಇಸ್ 25. is rotated about its vertical diameter with an angular speed omega. What is the omega? That is 40 radians per second. Yes, I know, tell you radians per second. In uniform horizontal magnetic field of Tesla, what is the strength of magnetic field? B is equal to 50 millitesla. 50 millitesla ಅಂದರೆ 50 into 10 power of -3 Tesla. milli ಅಂದರೆ 10 power of -3 Tesla. So then what are the things ಮತ್ತೆ ನಾನು ಕೊಟ್ಟಿದ್ದಾನೆ? So calculate the peak value of the EMF induced. Also he has given the resistance, capital ಅಂತ ಮಾಡ್ತೀನಿ, resistance, that is ಎಷ್ಟಿದೆ? 15 ohm. So he is asking for the peak EMF induced ಅಂದರೆ epsilon naught ಎಷ್ಟು ಅಂತ. EMF epsilon naught. So solution. So it is a case of AC generator. So the induced EMF
induced EMF epsilon is equal to ಹೌದಾ NBA ಒಮೆಗಾ sin ಒಮೆಗಾ ಟಿ. ಈ ಫಾರ್ಮುಲಾ ನೋಡಿದ್ವಿ, NBA ಒಮೆಗಾ sin ಒಮೆಗಾ ಟಿ ಹೌದಾನೆ. ಸೊ ಫಾರ್ ಪೀಕ್ ವ್ಯಾಲ್ಯೂ ದಿಸ್ ಈಸ್ ಎಂತ ಇದು ಇಂಡ್ಯೂಸ್ಡ್ ಇನ್ಸ್ಟ್ಯಾಂಟೇನಿಯಸ್ EMF. ಬೇಕಾದ್ರೆ ಬರುವುದು ಇಂಡ್ಯೂಸ್ಡ್ ಇನ್ಸ್ಟ್ಯಾಂಟೇನಿಯಸ್ EMF ಇನ್ಸ್ಟ್ಯಾಂಟೇನಿಯಸ್ EMF ಹೌದಾನೆ. ದಿಸ್ ಈಸ್ ಫಾರ್ ಪೀಕ್ EMF. ಇದ್ರ ಪೀಕ್ ವ್ಯಾಲ್ಯೂ ಅಂದರೆ ಏನಾಗುತ್ತೆ, ಸೈನ್ ಒಮೆಗಾ ಟಿ ಶುಡ್ ಬಿ ಈಕ್ವಲ್ ಟು 1. ಸೈನ್ ಒಮೆಗಾ ಟಿ ಶುಡ್ ಬಿ ಈಕ್ವಲ್ ಟು 1. ಯಾಕಂದ್ರೆ ಸೈನ್ ಮ್ಯಾಕ್ಸಿಮಮ್ ಮೇಲೆ ಎಷ್ಟು 1. ಸೊ ಯಾವಾಗ ದಿಸ್ ಸೈನ್ ಒಮೆಗಾ ಟಿ ಬಿಕಮ್ಸ್ 1, ಸೊ ದಿಸ್ ಸೈನ್ ಒಮೆಗಾ ಟಿ ಯಾವಾಗ ಇದು 1 ಆಗ್ಬಿಡುತ್ತೋ, ವೆನ್ ಇಟ್ ಬಿಕಮ್ಸ್ 1, ಸೊ ದ ಇಂಡ್ಯೂಸ್ಡ್ EMF ದೇರ್ ಫೋರ್ ಹೌದಾ. ಅವ್ನು ಕೇಳಿದೇನು ಪೀಕ್ ವ್ಯಾಲ್ಯೂ. ಸೊ ನೀನು ನೆನಪಬೇಕು ಪೀಕ್ EMF ದೇರ್ ಫೋರ್ ಪೀಕ್ EMF represented by epsilon naught. ಇಲ್ಲಿ ಬರ್ತೀನಿ ಪೀಕ್ EMF epsilon naught will be equal to ಏನು ಫಾರ್ಮ್ ದಿಸ್ ಇದೆ ಉಳ್ಕೊಳ್ತಾರೆ. ಇದು ಸೈನ್ ಒಮೆಗಾ ಟಿ ಬಿಕಮ್ಸ್ 1, ಸೊ ಉಳಿದಿದ್ದೆಲ್ಲ ದಟ್ ಬಿಕಮ್ಸ್ ಪೀಕ್ EMF. ದಟ್ ವಿಲ್ ಬಿ ಈಕ್ವಲ್ ಟು ಏನು ಪೀಕ್ EMF epsilon naught will be equal to NBA ಒಮೆಗಾ. ಬೇಕಾದ್ರೆ you can write the directly formula ಬರುತ್ತೆ. The peak EMF epsilon naught is equal to NBA ಒಮೆಗಾ ಅಂತ you can write it ಹೌದಾ. ಸೊ ದಿಸ್ ಈಸ್ ಇನ್ಸ್ಟ್ಯಾಂಟೇನಿಯಸ್ EMF ಹೌದಾ at any time. But you should remember on 90 degree ಅಂತ ಹೇಳಿದ, sin 90 ಅಂದರೆ 1 ಆಗುತ್ತೆ. ಸೊ ದಟ್ ಈಸ್ ವೈ is asking for peak EMF. ಸೊ ಪೀಕ್ ವ್ಯಾಲ್ಯೂ ಆಫ್ ದಿ EMF ಅಂದರೆ you should take sin ಒಮೆಗಾ ಟಿ as 1, ಅಂದರೆ theta will be 90 degree. ಸೊ therefore substitute ಮಾಡೋಣ. therefore epsilon naught will be equal to, this can also be written as NBA. Omega it can be written as 2 pi mu, where mu is the angular frequency ಬೇಡ, ಯಾಕಂದರೆ ಆ್ಯಂಗುಲರ್ ಸ್ಪೀಡಾಗಿ ಕೊಟ್ಟಿದ್ದೆ ನಾನು, ಫ್ರೀಕ್ವೆನ್ಸಿ ಕೊಟ್ಟಿದ್ದೆ ಇದನ್ನು ಬರಬೇಕಿತ್ತು. ಬಟ್ ಯಾಸ್ ಗಿವನ್ ದ ಆ್ಯಂಗುಲರ್ ಅಂದರೆ ಒಮೆಗಾನೇ ಕೊಟ್ಟಿದ್ದಾನೆ. ಸೊ ನೋ ನೀಡ್ ಆಫ್ ರೈಟಿಂಗ್, ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್. ಆನ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ದಿದ್ರೆ ನಾವು ಒಮೆಗಾನ ವಿ ಶುಡ್ ರೈಟ್ ಇಟ್ ಆಸ್ 2 pi mu. ಬಟ್ ಈ ಹ್ಯಾಸ್ ಗಿವನ್ ಓನ್ಲಿ ಏನೋ ಆ್ಯಂಗುಲರ್ ಸ್ಪೀಡಾಗಿ ಕೊಟ್ಬಿಟ್ಟಿದ್ದಾನೆ, ಆ್ಯಂಗುಲರ್ ಸ್ಪೀಡ್ ಅಂದರೆ ಒಮೆಗಾ. ಸೊ ನೋ ನೀಡ್ ಆಫ್ ಸಬ್ಸ್ಟಿಟ್ಯೂಟಿಂಗ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ದೇರ್ ಫೋರ್ ಒಮೆಗಾ epsilon naught will be equal to n is the number of turns 25. What is the strength of the magnetic field B? What is the strength of the magnetic field B? 50 into 10 power of minus 3 of the area of the coil pi into r square ಅಂದರೆ ಎಷ್ಟಿದೆ 0.1 ಸ್ಕ್ವೇರ್ pi r ಸ್ಕ್ವೇರ್ into ಒಮೆಗಾ ಎಷ್ಟಿದೆ, ಒಮೆಗಾ is 40. So that will be equal to, multiply ಮಾಡಿ, take the calculator. You should take the calculator. ನಾನು ಬರೀಬೇಡಿ 25 into this 25 ಹೌದಾ. ಸೊ this 25 into 50 into pi ಅಂದರೆ 3.14 into 0.1 ಸ್ಕ್ವೇರ್ ಅಂದರೆ 0.1 into 0.1 into 40. So you will get 1570. So mostly ಬಂದಿದೆ ಎಲ್ಲರೂ 1000. therefore epsilon naught will be equal to 1570 into 10 power of ಎಷ್ಟಾಗುತ್ತೆ ನೋಡಿ, 10 power of minus 3. ಇಲ್ಲಿಗೆ ಒಂದೇ ಉಳಿದೇ ಇರೋದು -3 ಒಂದೇ. that much of volt. therefore epsilon naught will be equal to 10 power of minus 3 multiplied becomes point, ಇಲ್ಲಿ 0 ಪಕ್ಕದ್ದು 3 digits it will move to the left, that will become 1.57 volt. 1.57 volt. Therefore the maximum induced EMF is 1.57 volt. ಆ ಕಾಯಿಲಲ್ಲಿ 1.57 volt induced EMF ಆಗುತ್ತೆ. ಸೊ ದಿಸ್ ಇಫ್ ಯು ಸಾಲ್ವ್ ಇಟ್, ದೇ ವಿಲ್ ಗೆಟ್ 3 marks. ಹಾಗೆ ಇನ್ನು ಮತ್ತೆ ಪ್ರಾಬ್ಲಮ್ ಇದೆ ನೋಡಿ, ಯು ಶುಡ್ ರೀಡ್ ದ ಪ್ರಾಬ್ಲಮ್. ಆಲ್ಸೋ ಫೈಂಡ್ ದ ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್ ಇನ್ ದ ಕಾಯಿಲ್ ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಈಸ್ 15 ohm. ಸೊ ಅದರ ಕಾಯಿಲ್ ರೆಸಿಸ್ಟೆನ್ಸ್ 15 ohm ಇದ್ದರೆ ಅದರಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ, ಅಗೇನ್ ಓಮ್ಸ್ ಹೌದಾನೆ. ಸೊ ಆಲ್ಸೋ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್, ಸೊ ಐ ಕಾಲ್ ಇಟ್ as I ನಾಟ್ ಅಂತ ಕರಿತೀನಿ. ವಿ is equal to IR, ಓಮ್ಸ್ ಲಾ ಏನು, V is equal to IR. therefore I is equal to V by R. therefore I naught will be equal to V naught ಅಥವಾ epsilon naught divided by R. ಯಾಕಂದರೆ ಪೀಕ್ ಕರೆಂಟಿಗೆ ಪೀಕ್ EMF, ಪೀಕ್ ಕರೆಂಟ್ ಫಾರ್ ಪೀಕ್ EMF. ಸೊ ಪೀಕ್ ಕರೆಂಟ್ ಅಂದರೆ ಪೀಕ್ EMF ಹೌದಾನೆ. ಸೊ therefore I naught will be equal to epsilon naught into R. ಇದು R, ಇದು this will be R. ಎಷ್ಟಿದೆ, what is epsilon naught? 1.57 divided by R, 15 ohm ಹೌದಾ. ಅಗೇನ್ ಟೇಕ್ ದ ಕ್ಯಾಲ್ಕುಲೇಟರ್.
1.57 divided by 15, that will be equal to 0.104. Therefore I naught will be equal to 0.10466 ಬರುತ್ತೆ, 105 ಅಂತ ಮಾಡ್ಬಿಡ್ತೀನಿ ಆಂಪಿಯರ್. 105 ಆಂಪಿಯರ್, ಯಾಕಂದ್ರೆ ಕರೆಂಟ್ ತಾನೆ. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ದಿಸ್ ಈಸ್ ಆಸ್ಕಿಂಗ್ ಮಾರ್ಚ್ 2018, ಹೌದಾನೆ. ಸೊ ಅಂದರೆ ಪೀಕ್ ಕರೆಂಟ್ ಇಷ್ಟು ಇರ್ತದೆ ಅದರಲ್ಲಿ, ಹೌದಾ. ಸೊ ದಿಸ್ ಈಸ್ ಯು ಗಿವ್ ಸಮ್ ಪ್ರಾಬ್ಲಮ್ 10 ಇರೋಕ್ಕೆ ಮೋಸ್ಟ್ಲಿ ಯು ರೈಟ್ ಇಟ್, ಹೌದಾ. ಸೊ ನೆಕ್ಸ್ಟ್ ವಿಲ್ ಸಾಲ್ವ್ ಅನದರ್ ಪ್ರಾಬ್ಲಮ್ ಇನ್ ದಿಸ್ ಲಾಸ್ಟ್ ಪ್ರಾಬ್ಲಮ್. ಸೊ ಮೋಸ್ಟ್ಲಿ ಇಲ್ಲಿ ಬರಲ್ಲ, ಸಾಲ್ವ್ ಹಾಫ್ ಇಯರ್ ಹಾಫ್ ಇನ್ ದ ಅಪ್ಪರ್, ಹೌದಾನೆ. ಸೊ ಬೆಟರ್ ನೀವು ನಾವು ಪ್ರಾಬ್ಲಮ್ ಕೊಡೋಕ್ಕಿಂತ ಮುಂಚೆ ಯು ಪಾಸ್ ದ ವಿಡಿಯೋ, ಯು ಟ್ರೈ ಸಾಲ್ವಿಂಗ್ ಇಟ್, ಹೌದಾ. ನೀವು ಸಾಲ್ವ್ ಮಾಡು, ಆನ್ಸರ್ ಬಂದರೆ ವೆರಿ ಗುಡ್, ವೆಲ್ ಅಂಡ್ ಡನ್, ಹೌದಾನೆ. ಆನ್ಸರ್ ಇಫ್ ಯು ಡಿಡ್ ನಾಟ್ ಗೆಟ್ ದ ಆನ್ಸರ್ ಅಥವಾ ಇಫ್ ಯು ಡಿಡ್ ನಾಟ್ ಗೆಟ್ ದ ಐಡಿಯಾ, ನಥಿಂಗ್ ವಿಲ್ ಹ್ಯಾಪನ್. ಯು ಸಿ ದ ವಿಡಿಯೋ, ಕಂಟಿನ್ಯೂ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೂ ಇಟ್ ಯುವರ್ ಸೆಲ್ಫ್, ಹೌದಾನೆ. ನಾನು ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ನೋಡೋಕೆ ಹೋಗಬೇಡಿ, ಫಸ್ಟ್ ಸಿ ದ ಪ್ರಾಬ್ಲಮ್, ಟ್ರೈ ಟು ಸಾಲ್ವ್ ಯುವರ್ ಸೆಲ್ಫ್, ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಹೌದಾ. ಸೊ ನೋಡಿ, ಎ ಕಂಡಕ್ಟರ್ ಆಫ್ ಲೆಂತ್ 3 ಮೀಟರ್, ಎ ಕಂಡಕ್ಟರ್ ಆಫ್ ಲೆಂತ್ 3 ಮೀಟರ್ ಈಸ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ 100 ಟೆಸ್ಲಾ, ಹೌದಾನೆ. ಸೊ ಯಾವುದೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಹೌದಾ. ಸೊ ವಾಟ್ ಇಸ್ ದ ಸ್ಟ್ರೆಂತ್, ಏನೋ ಡೈರೆಕ್ಷನ್ ಹೆಂಗಾರಿರಲಿ ಗೊತ್ತಿಲ್ಲ, ನಾಟ್ಗೆ ಒಂದು ಡೈರೆಕ್ಷನ್. ಸೊ ಕಂಡಕ್ಟರ್ ಇದೆ, ಸೊ ವಾಟ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್, ದ ಲೆಂತ್ ಆಫ್ ದ ಕಂಡಕ್ಟರ್ ಈಸ್ 3 ಮೀಟರ್. ಸೊ ಇಟ್ ಇಸ್ 3 ಮೀಟರ್ ಕಂಡಕ್ಟರ್, ಇದೊಂದು ಕಂಡಕ್ಟರ್ ಆಫ್ ಲೆಂತ್ 3 ಮೀಟರ್, ಅದು ಮೂವ್ ಆಗ್ತದೆ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ 100 ಟೆಸ್ಲಾ. ಇಟ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 70 ಮೀಟರ್ ಇನ್ 5 ಸೆಕೆಂಡ್ಸ್ ವಿತ್ ವೆಲಾಸಿಟಿ ಎಷ್ಟಾದ್ರದ್ದು 70 ಮೀಟರ್ ಇನ್ 5 ಸೆಕೆಂಡ್ಸ್. ನೋಡೋಣ ಎಷ್ಟು ಬರುತ್ತೆ ಅಂತ. ಇಟ್ಸ್ ಪ್ಲೇನ್ ಆಫ್ ಮೋಷನ್ ಮೇಕ್ಸ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವತ್ತು ಡೈರೆಕ್ಷನ್ ತಪ್ಪಾಯ್ತು, ಈಗ 90 ಡಿಗ್ರಿ ಆಗ್ಬಿಡ್ತು, ಹೌದಾ. ಸೊ ಅದು ಈ ಥರ ಇರಲ್ಲ. ಸೊ ಇಟ್ಸ್ ಪ್ಲೇನ್ ಆಫ್ ಮೋಷನ್. ಸೊ ಇಫ್ ಇಟ್ ಇಸ್ ದ ರಾಡ್ ಅಥವಾ ಕಂಡಕ್ಟರ್, ಸೊ ಇಟ್ ಇಸ್ ದ ಪ್ಲೇನ್, ಹೌದಾನೆ. ಸೊ ಅದೇನು ಮಾಡ್ತಾ ಇದೆ, ಇಟ್ ಇಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ಡೈರೆಕ್ಷನ್ ಅಂತದ್ದು ಮೇಕ್ಸ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಿತ್ತು ಅಂದರೆ, ಅದು ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ, ಸೊ ಇಟ್ ವಿಲ್ ಮೇಕ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ, ಇಟ್ ವಿಲ್ ಮೇಕ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಅಥವಾ ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇತ್ತು ಅಂತ ಇಟ್ಸ್ ದಿಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಸೇ ದೆನ್ ದ ಇದು ಕಂಡಕ್ಟರ್ ಈ ಥರ ಇದೆ ಅಂತ ಇಟ್ಕೊಳ್ಳಿ, ಹೌದಾ. ಸೊ ಇಟ್ ಇಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ, it is making an angle of 30 degree with the direction of magnetic field. Calculate the EMF induced, ಹಾಗಾದ್ರೆ ಎಷ್ಟು EMF induced ಆಯ್ತಿದ್ದಾರೆ, ಯಾಕಂದರೆ ಇದು ಎಮೋಷನಲ್ EMF induced in it ಅಂತ ಕೇಳಿದೆ. what is the EMF induced ಅಂತ ಕೇಳಿದೆ. ಸೊ it is the problem of motional EMF, ಹೌದಾ. ಸೊ ಫಸ್ಟ್ we shall write the given things. given, ಸೊ ಕಂಡಕ್ಟರ್ ಲೆಂತ್ ಆಫ್ ದ ಕಂಡಕ್ಟರ್ ಕೊಡಿ. ವಾಟ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್ ಎಲ್ 3 ಮೀಟರ್, ಎಸ್ ಯೂನಿಟಲ್ಲಿದೆ, ತೊಂದರೆ ಇಲ್ಲ, ಹೌದಾನೆ. ಯೂನಿಫಾರ್ಮ್ ಸ್ಟ್ರೆಂತ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕೊಟ್ಟಿದ್ದಾನೆ, ಬಿ ಈಸ್ ಈಕ್ವಲ್ ಟು ಎಷ್ಟು 100 ಟೆಸ್ಲಾ. 100 ಟೆಸ್ಲಾ ಇದೆ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, 100 ಟೆಸ್ಲಾ, ಹೌದಾ. ಸೊ ನೋಡೋಣ. ಸೊ ಈ ಕವರ್ಸ್ ಡಿಸ್ಟೆನ್ಸ್ ಆಫ್ 70 ಮೀಟರ್ ಇನ್ 5 ಸೆಕೆಂಡ್ಸ್, ಹೌದಾನೆ. ಸೊ ವೆಲಾಸಿಟಿ ವಿ ವಿಲ್ ಬಿ ಕೋಲ್ಡ್, ವೆಲಾಸಿಟಿ ಆಫ್ ದ ರಾಡ್ ದಟ್ ವಿಲ್ ಬಿ ಕೋಲ್ಡ್ ಟು 70 ಮೀಟರ್ ಡಿವೈಡ್ ಬೈ 5 ಸೆಕೆಂಡ್ಸ್. ಎಷ್ಟಾಗುತ್ತೆ ನೋಡಿದೆ, 70 by 5, 70 divided by 5, that will be equal to 14. So the velocity is 14 meter per second. ಅದನ್ನು 14 meter per second ಅಂತ ಕೊಡ್ಬೋದು, ಆ ಥರ ಕೊಟ್ಟ ಕನ್ಫ್ಯೂಮ್, ಸ್ವಲ್ಪ ಯೋಚನೆ ಮಾಡಲಿ, ಲೆಟ್ ದೆಮ್ ಥಿಂಕ್ ಅಂತ, ಹೌದಾ. ಸೊ ವೆಲಾಸಿಟಿ 70 ಮೀಟರ್ ಪರ್ 5 ಸೆಕೆಂಡ್ಸ್ ಅಂದರೆ 14 ಮೀಟರ್ ಪರ್ ಸೆಕೆಂಡ್ ಇಟ್ಸ್ ವೆಲಾಸಿಟಿ. ಸೊ ಥೀಟಾ is 30 degree, theta is 30 degree with the direction of the magnetic field. Calculate the EMF induced, ಹಾಗಾದರೆ ಇಂಡ್ಯೂಸ್ಡ್ EMF ಎಷ್ಟು ಅಂತ ಕೇಳಿದೆ. ಮೋಷನಲ್ EMF, ಎಂಥ EMF ಇದು, ಮೋಷನಲ್ EMF, ಹೌದಾ. ಸೊ ಸೊಲ್ಯೂಷನ್ ಅಥವಾ ಎಲ್ಲಿ ರೈಟ್ ಇಟ್ಟಿಯಾ, ಇಲ್ಲಿ ಬರ್ಬೋದು ಮೇಲೆ ಸೊಲ್ಯೂಷನ್. ಸೊ ಇಂಡ್ಯೂಸ್ಡ್ EMF ಎಪ್ಸಿಲಾನ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ, ದ ಎಕ್ಸ್ಪ್ರೆಷನ್ ಫಾರ್ ಇಂಡ್ಯೂಸ್ಡ್ EMF BLV ಅಂತ ಬರೀತಾ ಇದ್ದು, ಇಲ್ಲಿ ಜೊತೆ ಒಂದು ಸೈನ್ ಥೀಟಾ ಬರುತ್ತೆ ಅಷ್ಟೇ. ಈಗ ಥೀಟಾ ಕೊಟ್ಟಿದ್ದಾನೆ ಅವನು, BLV ಸೈನ್ ಥೀಟಾ, ಹೌದಾನೆ. ಸೊ BLV ಸೈನ್ ಥೀಟಾ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF. ದೇರ್ಫೋರ್ ಎಪ್ಸಿಲಾನ್ ವಿಲ್ ಈಕ್ವಲ್ ಬಿ ಎಷ್ಟಿದೆ, ವಾಟ್ ಇಸ್ ಬಿ 100 ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟು ಲೆಂತ್ ಎಷ್ಟಿದೆ 3 ಮೀಟರ್ ವಿತ್ ವಾಟ್ ವೆಲಾಸಿಟಿ ಇಟ್ ಈಸ್ 14 ಮೀಟರ್ ಪರ್ ಸೆಕೆಂಡ್ ಇಂಟು ಸೈನ್ 30. So that will be equal to 100, 300 into 14, multiply ಮಾಡಿ. ಸೊ 100 into 3, 300 into 14 ಎಷ್ಟಾಗುತ್ತೆ, 300 into 14, take the calculator, it will be 4200. What is sin 30? 0, 1/2, sin 30 is 1/2.
So therefore epsilon will be equal to yesterday divide 4200 by 200, it will be 2100 volt. 2100 volt. So this is the induced EMF. It is the induced EMF. ಅಂದರೆ ಇದರಲ್ಲಿ ಕೆಲವೊಂದು EMF induced in it. So simple. So 2400 volt ಅಷ್ಟು ಏನಾಗುತ್ತೆ EMF induce ಆಗುತ್ತೆ. So this is the induced EMF in the coil. This is the induced EMF in the coil. So ನೋಡೋಣ ಇಷ್ಟು ಪ್ರಾಬ್ಲಮ್ಸ್ ಸಾಕು. Tomorrow we shall continue with the next problem. We shall continue with the next problem. ಆಯ್ತಾ? So we shall stop here. We shall stop here.